2 ತಿಂಗಳಿಂದ ಬಾರದ ಗೃಹಲಕ್ಷ್ಮಿ ಬ್ಯಾಂಕ್ಗಳಿಗೆ ಮಹಿಳೆಯರ ಅಲೆದಾಟ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿ ಕಳೆದ 2 ತಿಂಗಳಿಂದ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಿಲ್ಲ. ಇದು ಮಹಿಳಾ ಮನೆಗಳಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಚಾಲನೆ ನೀಡಲಾಗಿತ್ತು. ಮೇ ತಿಂಗಳವರೆಗೆ ಖಾತೆಗೆ ಹಣ ಜಮೆಯಾಗಿದ್ದು, ಜೂನ್ ಜುಲೈ ತಿಂಗಳಲ್ಲಿ ಹಣ ಬಾರದ ಕಾರಣ ಗೃಹಿಣಿಯರು ಬ್ಯಾಂಕ್ಗಳಿಗೆ ಅಲೆದಾಡಿ ಖಾತೆಗೆ ಹಣ ಬಂದಿವೆ ಎಂದು ಪರಿಶೀಲನೆ ನಡೆಸುತ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ವ್ಯಾಪ್ತಿಗೆ ಜಿಲ್ಲೆಯಲ್ಲಿ 2 ಲಕ್ಷ ಫಲಾನುಭವಿಗಳಿದ್ದಾರೆ. ಕೆಲವರು ಮರಣ ಹೊಂದಿರುವ ಪಡಿತರ ಚೀಟಿಗಳಿದ್ದು, ಎಲ್ಲವನ್ನೂ ಪರಿಶೀಲಿಸಿದರೆ ಫಲಾನುಭವಿಗಳ ಸಂಖ್ಯೆ ಕಡಿಮೆಯಾಗಲಿದೆ. 2023 ಆಗಸ್ಟ್ ತಿಂಗಳಲ್ಲಿ 2 ಲಕ್ಷ ಗೃಹಿಣಿಯರ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಹಣ ಜಮೆ ಮಾಡಲಾಗಿದೆ. ಸೆಪ್ಟೆಂಬರ್ನಲ್ಲಿ 2,18,000 ಮತ್ತು ಅಕ್ಟೋಬರ್ನಲ್ಲಿ 2,23,000, ನವೆಂಬರ್ನಲ್ಲಿ 2,25,000, ಡಿಸೆಂಬರ್ನಲ್ಲಿ 2,26,000, ಜನವರಿ ತಿಂಗಳಲ್ಲಿ 2,26,000, ಫೆಬ್ರವರಿಯಲ್ಲಿ 2,37,000 ಮತ್ತು ಮಾರ್ಚ್ನಲ್ಲಿ 1,53,000, ಏಪ್ರಿಲ್ನಲ್ಲಿ 1,74,000, ಮೇ ತಿಂಗಳಲ್ಲಿ 1,94,000 ಫಲಾನುಭವಿಗಳಿಗೆ ಹಣ ಜಮೆಯಾಗಿದೆ. ಆಗದ ಖಾತೆಗಳಿಗೆ ಹಣವಿಲ್ಲ. 2023 ಆಗಸ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಖಾತೆಗೆ ಹಣ ಜಮೆ ಮಾಡಲಾಗುತ್ತಿದ್ದು, ಬ್ಯಾಂಕ್ ಖಾತೆಗೆ ಜೋಡಣೆಯಾಗದ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿಲ್ಲ. ಇದರಿಂದ ಜಿಲ್ಲೆಯಲ್ಲಿ ಹಲವರಿಗೆ ಹಣ ತಲುಪಿಲ್ಲ. 2023 ಆಗಸ್ಟ್ ತಿಂಗಳಲ್ಲಿ 930, ಸೆಪ್ಟೆಂಬರ್ನಲ್ಲಿ 1,001, ನಲ್ಲಿ 1,106 ಮತ್ತು ನವೆಂಬರ್ನಲ್ಲಿ 906, ಡಿಸೆಂಬರ್ನಲ್ಲಿ 9, 2024 ಜನವರಿ ತಿಂಗಳಲ್ಲಿ 603, ಫೆಬ್ರವರಿ ತಿಂಗಳಲ್ಲಿ 443, ಮಾರ್ಚ್ನಲ್ಲಿ 229, ಏಪ್ರಿಲ್ನಲ್ಲಿ 310, ಮೇ ತಿಂಗಳಲ್ಲಿ 344 ಜನರಿಗೆ ಹಣ ಖಾತೆಗಳಿಗೆ ಜಮೆಯಾಗಿಲ್ಲ. ಆಧಾರ್ ಜೊತೆಗೆ ಕುಟುಂಬದ ಯಜಮಾನ ಪುರುಷರು ಹೆಸರಿದ್ದಾರೆ, ಬ್ಯಾಂಕ್ ಖಾತೆ ಸಂಖ್ಯೆ ಸರಿಯಾಗಿಲ್ಲದಿದ್ದರೆ, ಹೆಸರು ಬದಲಾವಣೆ ಆಗಿದ್ದರೆ, ಹೀಗೆ ವಿವಿಧ ಕಾರಣಗಳಿಂದ ಗೃಹಲಕ್ಷ್ಮಿ ಯೋಜನೆ ಜಿಲ್ಲೆಯಲ್ಲಿ ತಲುಪಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೀಡುವ ಮಾಹಿತಿಯಾಗಿದೆ. ಆದಾಯ ತೆರಿಗೆ ಪಾವತಿಸಿರುವ ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ್ದು, ಖಜಾನೆ 2ರಿಂದ ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿದೆ. 2023 ಸೆಪ್ಟೆಂಬರ್ ತಿಂಗಳಲ್ಲಿ 27, ಅಕ್ಟೋಬರ್ನಲ್ಲಿ 27, ನವೆಂಬರ್ನಲ್ಲಿ 6 ಅರ್ಜಿಗಳಿಗೆ ಹಣ ಜಮೆ ಮಾಡುವುದನ್ನು ಅಧಿಕಾರಿಗಳು ನಿಲ್ಲಿಸಿದ್ದಾರೆ. ಇದಲ್ಲದೆ ಸರಿಯಾದ ದಾಖಲಾತಿಗಳು ನೀಡದ ಕಾರಣ ಹಲವಾರು ಅರ್ಜಿಗಳು ನಿಲ್ಲಿಸಿದ್ದಾರೆ. ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಜಮೆಯಾಗಿದೆ, ಆದರೆ 2 ತಿಂಗಳಿಂದ ಬಂದಿಲ್ಲ. ಕೆಲವರಿಗೆ ಬ್ಯಾಂಕ್ ಖಾತೆ ಸರಿಯಿಲ್ಲದ ಕಾರಣ ಹಣ ಜಮೆಯಾಗಿಲ್ಲ ಎಂದು ಸ್ವತಃ ಅಲಕರವರೇ ತಿಳಿಸಿರುವಂಥದ್ದು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.